ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಜನ ಎಲ್ಲ ಲಿಕ್ವಿಡೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಥವಾ ರಿಡೆಂಪ್ಷನ್ ಮಾಡಿಸಿ ಸ್ವಿಚ್ ಮಾಡ್ಕೊಂಡು ಶುರು ಮಾಡ್ತಾರೆ. ಸೊ ಈ 6 ಪ್ಯಾರಾಮೀಟರ್ಸ್ನ ಯೂಸ್ ಮಾಡಿಕೊಂಡು ನೀವು ಮ್ಯೂಚುವಲ್ ಫಂಡ್ನ ಕಂಪೇರ್ ಮಾಡಿ ಚೂಸ್ ಮಾಡಿದಾಗ ಒಳ್ಳೆ ಮ್ಯೂಚುವಲ್ ಫಂಡ್ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಅತ್ಯುತ್ತಮ ಹೂಡಿಕೆ ಆಯ್ಕೆ ಅಂತ ಬಂದಾಗ ಮ್ಯೂಚುವಲ್ ಫಂಡ್ ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾರೆ. ಆದರೆ ಸಾಕಷ್ಟು ಜನರಿಗೆ ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಎಲ್ಲಿ ಹೇಗೆ ಹೂಡಿಕೆ ಮಾಡಬೇಕು ಅನ್ನುವಂಥ ಕನ್ಫ್ಯೂಷನ್ ಇರುತ್ತೆ. ಸೊ ನಿಮಗೂ ಕೂಡ ಈ ಕನ್ಫ್ಯೂಷನ್ ಇದ್ರೆ, ಈ ಒಂದು ಕನ್ಫ್ಯೂಷನ್ ಸಾಲ್ವ್ ಆಗಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬೆಸ್ಟ್ ಮ್ಯೂಚುವಲ್ ಫಂಡ್ ಅನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾವು ತಿಳಿಸ್ಕೊಡ್ತೀವಿ. ಸೊ ಹಾಗಾಗಿ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗಾದರೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಒಳ್ಳೆ ಮ್ಯೂಚುವಲ್ ಫಂಡ್ಸ್ನ ಚೂಸ್ ಮಾಡೋದು ಹೇಗೆ ಹುಡುಕೋದು? ಸಾಮಾನ್ಯ ಜನರಾಗಿ ನಮ್ಗೆ ಸಾಧ್ಯನಾ, ಅಥವಾ ನಾವು ಎಕ್ಸ್ಪರ್ಟ್ಸ್ ಹತ್ರ ಹೋಗಬೇಕಾ? ಎಕ್ಸ್ಪರ್ಟ್ಸ್ ಹತ್ರ ಹೋದರೆ ನಮಗೆ ಮ್ಯೂಚುವಲ್ ಫಂಡ್ನ ಚೂಸ್ ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರು ಕಮಿಷನ್ ಮಾಡಿಕೊಡ್ತಾರೆ. ಹಾಗಾದರೆ ನಾವು ಸ್ವತಃ ಮ್ಯೂಚುವಲ್ ಫಂಡ್ನ ಚೂಸ್ ಮಾಡಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೋಸ್ಕರ ನಾನು ನಿಮಗೆ 10 ಮ್ಯೂಚುವಲ್ ಫಂಡನ್ನು ಹುಡ್ಕೋದಕ್ಕೆ, ಅಂದರೆ ಒಂದು ಒಳ್ಳೆಯ ಮ್ಯೂಚುವಲ್ ಫಂಡ್ನ ಚೂಸ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರುವ 10 ಪ್ಯಾರಾಮೀಟರ್ಸ್. ಈ 10 ಪ್ಯಾರಾಮೀಟರ್ಸ್ನ ಇವ್ಯಾಲ್ಯೂಯೇಟ್ ಮಾಡಿದ್ರೆ ನೀವು ಒಳ್ಳೆ ಮ್ಯೂಚುವಲ್ ಫಂಡ್ನ ಚೂಸ್ ಮಾಡ್ಬೋದು. ಇದು ಸಾಮಾನ್ಯವಾಗಿ ಇಕ್ವಿಟಿ ಮ್ಯೂಚುವಲ್ ಫಂಡಿಗೋಸ್ಕರ ನಾನು ಇಟ್ಕೊಂಡಿದ್ದೀನಿ, ಬಟ್ ಬೇರೆ ಡೆಟ್ಟಿಗೂ ಕೂಡ ಇದು ಯೂಸ್ ಆಗುತ್ತೆ. ಸೊ ಹಾಗಾದರೆ ಒಂದೊಂದನ್ನೇ ಯೋಚನೆ ಮಾಡ್ತಾ ಹೋಗೋಣ. ನಂಬರ್ 1, ಯಾವುದೇ ಮ್ಯೂಚುವಲ್ ಫಂಡ್ನ ನೀವು ಚೂಸ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೂ ಕಾಣ್ತಾ ಇದೆ, ನೀವು ನೋಡಬೇಕಾಗಿರೋದು ರಿಟರ್ನ್ಸ್, ಲಾಭವ ನಷ್ಟವ ಏನು ಕೊಟ್ಟಿದೆ ಲಾಸ್ಟ್ 5 ವರ್ಷದಲ್ಲಿ, ಲಾಸ್ಟ್ 3 ವರ್ಷದಲ್ಲಿ, ಲಾಸ್ಟ್ 1 ವರ್ಷದಲ್ಲಿ, ಲಾಸ್ಟ್ 6 ತಿಂಗಳಲ್ಲಿ, 3 ತಿಂಗಳಲ್ಲಿ, 1 ತಿಂಗಳಲ್ಲಿ ಏನು ರಿಟರ್ನ್ ಕೊಟ್ಟಿದೆ. ರಿಟರ್ನ್ಸ್ ಅಂದ ತಕ್ಷಣ ಏನಾಗುತ್ತೆ, ನಾವು ಬಹಳಷ್ಟು ಜನ ಮಾಡೋ ತಪ್ಪೇನೆಂದರೆ ರಿಟರ್ನ್ಸನ್ನು ಇಂಡಿಪೆಂಡೆಂಟಾಗಿ ನೋಡ್ತೀವಿ. ಅದು ತಪ್ಪು. ನೀವು ಅದನ್ನು ಕಂಪೇರ್ ಮಾಡಬೇಕು ಬೆಂಚ್ ಮಾರ್ಕ್ ಇಂಡೆಕ್ಸ್ಗೆ. ಅಂದರೆ ಈಗ ಸೆನ್ಸೆಕ್ಸ್ಗೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಸೇಮ್ ಪೀರಿಯಡಲ್ಲಿ ಸೆನ್ಸೆಕ್ಸ್ ಎಷ್ಟು ಕೊಟ್ಟಿದೆ, ಸೇಮ್ ಪೀರಿಯಡಲ್ಲಿ ನಿಫ್ಟಿ ಎಷ್ಟು ಕೊಟ್ಟಿದೆ. ಈಗ ಒಂದು ವೇಳೆ 2010ರಿಂದ 2020 ತನಕ 10 ವರ್ಷದಲ್ಲಿ ಸೆನ್ಸೆಕ್ಸ್ ರಿಟರ್ನ್ಸ್ ಎಷ್ಟು ಕೊಟ್ಟಿದೆ, ನಿಮ್ಮ ಈ ಫಂಡ್ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ, ನಿಮ್ಮ ಫಂಡಿನ ರಿಟರ್ನ್ಸ್ ಅಥವಾ ನೀವು ಹುಡುಕ್ತಿರುವ ಫಂಡಿನ ರಿಟರ್ನ್ಸ್ ಸೆನ್ಸೆಕ್ಸ್ ರಿಟರ್ನ್ಸ್ಗಿಂತ ಜಾಸ್ತಿ ಇದ್ದರೆ ನೀವು ಚೂಸ್ ಮಾಡ್ತಾ ಇರೋದು ಒಳ್ಳೆ ಫಂಡ್ ಅಂತ. ಒಂದು ವೇಳೆ ಸೆನ್ಸೆಕ್ಸ್ಗಿಂತ ಕಡಿಮೆ ಇದ್ದರೆ ನೀವು ಚೂಸ್ ಮಾಡ್ತಾ ಇರೋ ಫಂಡ್ ಚೆನ್ನಾಗಿಲ್ಲ ಅಂತ ಅಲ್ವಾ? ಸೊ ಹಾಗೆ ನೀವು ಚೂಸ್ ಮಾಡಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ಕೂಡ. ಸೊ ಸ್ನೇಹಿತರೆ, ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಅದ್ರ ಬಗ್ಗೆ ಸರಿಯಾದ ನಾಲೆಜ್ ಇರಬೇಕಾಗತ್ತೆ. ಸೊ ಯಾವಾಗ ನಾನು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಯಾವಾಗ ಸರಿಯಾದ ಸಮಯ, ಹೀಗೆ ಇದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಇದ್ರೆ ಮಾತ್ರ ನಿಮಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಹಾಗಾದ್ರೆ ಎಲ್ಲಿ ಇನ್ ಡಿಟೇಲ್ ಆಗಿ ಮಾಹಿತಿ ಸಿಗುತ್ತೆ? ಬಾಸ್ವಾಲಾ ಆಪ್ ನಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಿಮ್ಗೆ ಡೆಟ್ ಫಂಡ್ ಆಗಿರ್ಬೋದು, ಹೈಬ್ರಿಡ್ ಫಂಡ್ ಆಗಿರ್ಬೋದು, ಹೂಡಿಕೆ ಅಂತ ಬಂದಾಗ ಮ್ಯೂಚುವಲ್ ಫಂಡ್ ಅಲ್ಲಿ ಯಾವುದು ಬೆಸ್ಟ್, ಎಷ್ಟು ಹೂಡಿಕೆ ಮಾಡಬೇಕು, ಇನ್ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗುವಂಥದ್ದು. ಸೊ ಹಾಗಾಗಿ ಇಲ್ಲಿ ನಿಮಗೆ 2 ಗಂಟೆ 41 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ನ ಡೌನ್ಲೋಡ್ ಮಾಡಿ. ಎರಡನೇ ವಿಷಯ ನೀವೇನು ನೋಡಬೇಕು, AUM, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಅಂದರೆ ಈಗ ಯಾವುದೋ ಒಂದು ಫಂಡ್ ಇದೆಯಪ್ಪ, ಆ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು. ಈ ಫಂಡ್ ಒಳ್ಳೇದಾ ಕೆಟ್ಟದಂತ ಹೆಂಗೆ ಗೊತ್ತಾಗುತ್ತೆ? AUM ಅಂತೀವಲ್ಲ, ಅದು ಬಹಳ ದೊಡ್ಡ ಒಂದು ಮಾನದಂಡ. ಹೇಗೆ ವರ್ಕ್ ಆಗುತ್ತೆ ಅಂದರೆ, ಈಗ ನೋಡಿ 500 ಕೋಟಿ AUM ಇರೋ ಫಂಡ್ ಇದ್ದಾವೆ, 15,000 ಕೋಟಿ AUM ಇರೋ ಫಂಡ್ ಇದ್ದಾವೆ. ಯಾವ ಫಂಡ್ ಬೆಟ್ರು? ಜಾಸ್ತಿ AUM ಇರೋದು. 15,000 ಕೋಟಿ, 10,000 ಕೋಟಿ, 20,000 ಕೋಟಿ AUM ಇರೋ ಫಂಡ್ಗಳು ಒಳ್ಳೆಯದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅಲ್ಲಿ ಒಂದು ದೊಡ್ಡ ಟೀಮ್ ಇರುತ್ತೆ, ಮತ್ತು ಅವರು ಒಂದಷ್ಟು ಎಕ್ಸ್ಪರ್ಟೈಸ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ 20,000 ಕೋಟಿ ರೂಪಾಯಿ ಜನ ನಂಬಿಕೆ ಕೊಟ್ಟು ನಂಬಿ ಇವ್ರ ಹತ್ರ ಕೊಟ್ಟಿದ್ದಾರೆ ಅಂದರೆ ಆ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ. ಅಥವಾ 10,000 ಕೋಟಿಯನ್ನು ಈ ಫಂಡ್ ಮ್ಯಾನೇಜರ್ ಹತ್ರ ಕೊಟ್ಟಿದ್ದಾರೆ ಅಂದರೆ ಆ ಫಂಡ್ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀಯಾರಂತ. ಮತ್ತು ಅವರಿಗೂ ಕೂಡ ಒಂದು ರಿಸ್ಕ್ ಇರುತ್ತೆ. ಒಂದು ವೇಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಜನ ಎಲ್ಲ ಲಿಕ್ವಿಡೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಥವಾ ರಿಡೆಂಪ್ಷನ್ ಮಾಡಿಸಿ ಸ್ವಿಚ್ ಮಾಡ್ಕೊಂಡು ಶುರು ಮಾಡ್ತಾರೆ. ಹಾಗಾಗಿ ಆ ಫಂಡನ್ನು ಚೆನ್ನಾಗಿ ಮ್ಯಾನೇಜ್ ಮಾಡೇ ಮಾಡ್ತಾರೆ. ಹಾಗಾಗಿ ಯಾವಾಗಲೇ ಇನ್ವೆಸ್ಟ್ ಮಾಡೋದಾದ್ರು ಜಾಸ್ತಿ AUM ಇರೋ ಫಂಡನ್ನು ನೋಡಿ ಅದರಲ್ಲಿ ಇನ್ವೆಸ್ಟ್ ಮಾಡಿ. ಇನ್ನು ಮೂರನೇದು ಎಕ್ಸ್ಪೆನ್ಸ್ ರೇಷಿಯೋ. ಇದು ಎಕ್ಸ್ಪೆನ್ಸ್ ರೇಷಿಯೋ AUM ಒಂದು ಲೆಕ್ಕದಲ್ಲಿ ಕನೆಕ್ಟೆಡ್ಡು. ಯಾಕೆ ಅಂದರೆ
ಯಾವುದರಲ್ಲಿ AUM ಜಾಸ್ತಿ ಇರುತ್ತೆ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ. ನೋಡಿ 10,000 ಕೋಟಿಯ ಫಂಡನ್ನು ಮ್ಯಾನೇಜ್ ಮಾಡೋಕ್ಕೂ ಸೇಮ್ ಎಕ್ಸ್ಪೆನ್ಸಸ್ಸು, 500 ಕೋಟಿ ಫಂಡನ್ನು ಮ್ಯಾನೇಜ್ ಮಾಡೋಕ್ಕೂ ಸೇಮ್ ಎಕ್ಸ್ಪೆನ್ಸಸ್. ಅವಾಗೇನಾಗುತ್ತೆ, ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಆಗುತ್ತೆ ಕಡಿಮೆ AUM ಇರೋದಕ್ಕೆ. ಹಾಗಾಗಿ ಜಾಸ್ತಿ AUM ಇರೋ ಫಂಡಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ, ಜೊತೆಗೆ ಬೇರೆ ಒಂದಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ. ಹಾಗಾಗಿ ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟು ಅಂತ ನೋಡಬೇಕು. ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ 0.4-0.5% ಇಂದ 1% ತನಕ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ. ಇನ್ನು ನೆಕ್ಸ್ಟ್ ನೀವು ನೋಡಬೇಕಾಗಿದ್ದು 4ನೇದು ಫಂಡ್ ಮ್ಯಾನೇಜರ್. ಫಂಡ್ ಮ್ಯಾನೇಜರ್ ಅಂತ ಬಂದ ತಕ್ಷಣ ಈ ಫಂಡ್ ಮ್ಯಾನೇಜರ್ನ ಹಿಸ್ಟ್ರಿ ಫಸ್ಟು, ಯಾವ್ಯಾವ ಫಂಡನ್ನು ಮ್ಯಾನೇಜ್ ಮಾಡ್ಯಾರೆ, ಏನು ಎಕ್ಸ್ಪರ್ಟೈಸ್ ಇದೆ, ಈಗ ಮ್ಯಾನೇಜ್ ಮಾಡ್ತಿರುವ ಫಂಡ್ಗಳು ಯಾವ್ಯಾವು, ಅದರಲ್ಲಿ ಏನು ರಿಟರ್ನ್ಸ್ ಬರ್ತಿದೆ, ಅವರ ರೆಪ್ಯುಟೇಷನ್ ಏನಿದೆ, ಹೀಗೆ ಒಂದಷ್ಟು ವಿಷಯಗಳನ್ನ ಫಂಡ್ ಮ್ಯಾನೇಜರ್ ಬಗ್ಗೆ ತಿಳ್ಕೋಬೇಕು. ಯಾಕಂದರೆ ಆ ವ್ಯಕ್ತಿಯ ಕ್ರೆಡಿಬಿಲಿಟಿ ಇದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ 5ನೇದು ರೇಟಿಂಗು. ಈ ಎಲ್ಲ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸು ರೇಟಿಂಗ್ ಕೊಟ್ಟಿರ್ತಾರೆ. ಈಗ ಕ್ರಿಸಿಲ್ ಇರ್ಬೋದು, ಅಥವಾ ಮಾರ್ನಿಂಗ್ ಸ್ಟಾರ್ ಇರ್ಬೋದು, ಅಥವಾ ಈಗ ವ್ಯಾಲ್ಯೂ ರಿಸರ್ಚ್ ಆನ್ಲೈನ್ ರೇಟಿಂಗ್ ಇರ್ಬೋದು, ಹೀಗೆ ಬೇರೆ ಬೇರೆ ರೇಟಿಂಗ್ ಕೊಟ್ಟಿರ್ತಾರೆ. ಅವರ ರೇಟಿಂಗ್ ಏನಿದೆ, ಆ ರೇಟಿಂಗು 3 ಸ್ಟಾರಾ, 4 ಸ್ಟಾರಾ, 5 ಸ್ಟಾರಾ. ಸಾಮಾನ್ಯವಾಗಿ 5 ಸ್ಟಾರು ಅಥವಾ 4 ಸ್ಟಾರ್ ಇದ್ರೂ ಓಕೆ ಅಂತ, 3 ಸ್ಟಾರ್ ಮೇಲಿದ್ರೂ ಓಕೆನೆ. ಬಟ್ ಆದರೆ ಬರೀ ರೇಟಿಂಗ್ ನಂಬ್ಕೊಂಡು ಹೋಗಿಲ್ಲ, ಅದು ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಪ್ರಾಕ್ಟಿಕಲ್ ಆಗಿ. ಇನ್ನು ನೆಕ್ಸ್ಟು 6ನೇದು ಪೋರ್ಟ್ಫೋಲಿಯೋ. ಅಂದರೆ ನಿಮ್ಮ ದುಡ್ಡನ್ನು ಅವರೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಡೆಟ್ ಫಂಡಲ್ಲಾದರೆ ಯಾವ್ಯಾವ ಡೆಟ್ ಫಂಡು ಎಲ್ಲಿ, ಅಥವಾ ಈಕ್ವಿಟಿ ಫಂಡ್ಸ್ ಅಂದರೆ ಈಕ್ವಿಟಿ ಎಲ್ಲೆಲ್ಲಿ, ಆ ಪೋರ್ಟ್ಫೋಲಿಯೋ ಬಹಳ ಮುಖ್ಯ ಆಗುತ್ತೆ. ನಿಮ್ಮ ದುಡ್ಡನ್ನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅದನ್ನು ನಾವು ಚೆಕ್ ಮಾಡಲೇಬೇಕು. ಈಗ ಈಕ್ವಿಟಿ ಆದರೆ ಅವ್ರು ಯಾವುದೋ ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ದಾರೆ, ನಿಮ್ಗೆ ಗೊತ್ತುಂಟು ಆ ಕಂಪ್ನಿ ಸರಿ ಇಲ್ಲ ಅಂತ, ಆ ಕಂಪ್ನಿಲಿ ಇನ್ನೂ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಇವರು ಪ್ರಾಬ್ಲಿ ಸರಿಯಾಗಿ ಮ್ಯಾನೇಜ್ ಮಾಡ್ತಿಲ್ಲ ಅಂತ ಆಗುತ್ತೆ. ಆದರೆ ಎಷ್ಟೋ ಜನ ಸಾಮಾನ್ಯ ಜನರಿಗೆ ಈ ಪೋರ್ಟ್ಫೋಲಿಯೋ ಚೆಕ್ ಮಾಡೋದು, ಅಥವಾ ಆ ಪೋರ್ಟ್ಫೋಲಿಯೋ ಒಳಗಡೆ ಇರೋ ಕಂಪ್ನಿಗಳನ್ನ ಸ್ಟಡಿ ಮಾಡೋದು ಗೊತ್ತಾಗಲ್ಲ. ಹಾಗಾಗಿ ನಾನು ಇದನ್ನು ನಿಮಗೆ ನೀವು ಮಾಡಲೇಬೇಕು ಅಂತ ಹೇಳಲ್ಲ, ಪೋರ್ಟ್ಫೋಲಿಯೋ ನೋಡಿದ್ರೂ ತೊಂದರೆ ಇಲ್ಲ. ಸೊ ಈ 6 ಪ್ಯಾರಾಮೀಟರ್ಸ್ನ ಯೂಸ್ ಮಾಡಿಕೊಂಡು ನೀವು ಮ್ಯೂಚುವಲ್ ಫಂಡ್ನ ಕಂಪೇರ್ ಮಾಡಿ ಚೂಸ್ ಮಾಡಿದಾಗ ಒಳ್ಳೆ ಮ್ಯೂಚುವಲ್ ಫಂಡ್ ಸಿಗುತ್ತೆ. ಬೇರೆ ಬೇರೆ ಎಕ್ಸ್ಪರ್ಟ್ಸು ಬೇರೆ ಬೇರೆ ಥರದ ಬೇರೆ ಬೇರೆ ಪ್ಯಾರಾಮೀಟರ್ಸ್ನ ಯೂಸ್ ಮಾಡ್ತಾರೆ. ಈಗ ನಮಗೆ ಬೀಟಾ, ಆಲ್ಫಾ, ಅಥವಾ ಶಾರ್ಪ್ ರೇಷಿಯೋ, ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ಟರ್ನೋವರ್ ರೇಷಿಯೋ, ಹೀಗೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ನು ಯೂಸ್ ಮಾಡ್ತಾರೆ. ಅದನ್ನೆಲ್ಲ ಸಾಮಾನ್ಯ ಜನರಾಗಿ ನಾವು ಯೂಸ್ ಮಾಡೋದು ಕಷ್ಟ ಆಗುತ್ತೆ, ಮತ್ತು ಮಾಡಿದರೂ ಕೂಡ ನಮಗಷ್ಟೇನು ದೊಡ್ಡ ರಿಸಲ್ಟ್ ಅಂತೂ ಸಿಗಲ್ಲ. ಯಾಕೆಂದರೆ ನೀವು ಫಾರ್ ಎಕ್ಸಾಂಪಲ್ ಈಗ ಎಷ್ಟೋ ಫಂಡ್ಸಲ್ಲಿ ಶಾರ್ಪ್ ರೇಷಿಯೋ 1ಕ್ಕಿಂತ ಜಾಸ್ತಿ ಇದ್ದರೆ ಓಕೆ ಅಂತ, 2ಗಿಂತ ಜಾಸ್ತಿ ಇದ್ದರೆ ವೆರಿ ಗುಡ್ ಅಂತ, 3ಗಿಂತ ಜಾಸ್ತಿ ಇದ್ದರೆ ವೆರಿ ಎಕ್ಸಲೆಂಟ್ ಅಂತ. ಆದರೆ 1ಗಿಂತ ಕಡಿಮೆ ಇದ್ದ ಫಂಡ್ಸು ಕೂಡ ಪರ್ಫಾರ್ಮೆನ್ಸಲ್ಲಿ ಚೆನ್ನಾಗಿ ಮಾಡ್ತಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಐಡಿಯಾ ಜೊತೆ, ಮತ್ತಷ್ಟು ಮನಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. Boss Wala. Be the boss.